ನನ್ನ ಕಡೆ ಕುರ್ಚಿ ಕದನ ಸಿಎಂ ಡಿಸಿಎಂ ಆಪ್ತರು ಪರಸ್ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸುರ್ಜೇವಾಲಾ ಅವರ ಮುಂದೆ ಸಿಎಂ ಪರ ಇರುವಂತ ಶಾಸಕರು ಇಲ್ಲ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಂದ್ರೆ ಡಿಸಿಎಂ ಪರ ಇರುವಂತ ಶಾಸಕರು ಇಲ್ಲ ಬದಲಾವಣೆ ಬೇಕು, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಸುರ್ಜೇವಾಲಾ ಎದುರು ಬ್ಯಾಟ್ ಎತ್ತಿದ್ದಾರೆ. ಸುರ್ಜೇವಾಲಾ ಎದುರು ಡಿಕೆಶಿ ಪರ ಧ್ವನಿ ಎತ್ತಿದ್ದಾರೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹೆಸರುಗಳೇ ಶಾಸಕ ರಂಗನಾಥ್ ಡಿಕೆಶಿ ಸಿಎಂ ಆಗೋ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯವನ್ನು ಇಟ್ಟಿದ್ದಾರೆ. ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆಶಿ ಅವರ ಶ್ರಮ ಬಹಳಷ್ಟಿದೆ. ಹಗಲಿರುಳು ಪ್ರವಾಸ ಮಾಡಿ ಅವರ ಅಧಿಕಾರಕ್ಕೆ ತಂದಿದ್ದಾರೆ. ಅವರ ಶ್ರಮ ಏನು ಅನ್ನೋದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ. ನಾನೊಬ್ಬನೇ ಅಲ್ಲ, ಬಹಳಷ್ಟು ಶಾಸಕರ ಅಭಿಪ್ರಾಯವೂ ಇದೇ ಇದೆ. ಸಂಘಟನೆಯ ದೃಷ್ಟಿಯಿಂದ ಡಿಕೆಶಿ ಅವರಿಗೂ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೈಕಮಾಂಡ್ ಮುಂದೆ ಅರ್ಥಾತ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ರಂಗನಾಥ್ ಮಾತನಾಡಿದ್ದಾರೆ ಅನ್ನೋದು ಸುದ್ದಿ. ಕುಣಿಗಲ್ ಶಾಸಕರು ಇದೇ ವೇಳೆ ತುಮಕೂರು ಕೈ ನಾಯಕರ ವಿರುದ್ಧವೂ ಕೂಡ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೇಮಾವತಿ ಲಿಂಕ್ ಕೆಲ್ಲನ್ ಸಂಬಂಧ ಗೊಂದಲ ಆಗಿದೆ ಅನ್ನೋದನ್ನೆಲ್ಲ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ನೀವು ಲಾರ್ಜರ್ ಎಕ್ಸ್ಟೆಂಟ್ ಅಲ್ಲಿ ನೋಡಿದಾಗ ಸಿಎಂ ಪರ ಒಂದಿಷ್ಟು ಜನ, ಡಿಸಿಎಂ ಪರ ಒಂದಿಷ್ಟು ಜನ, ಅಭಿಪ್ರಾಯ ಸಂಗ್ರಹ ಅಂತಂದ್ರೆ ಅದೇ ಅಲ್ವೇ. ಸಿಎಂ ಪರ ಇರುವವರ ಒಂದಿಷ್ಟು ಜನ ಶಾಸಕರ ಅಭಿಪ್ರಾಯಗಳು, ಡಿಸಿಎಂ ಅವರ ಪರ ಇರುವಂಥ ಅಭಿಪ್ರಾಯಗಳು ಇವೆಲ್ಲವನ್ನ ಈಗ ಸಂಗ್ರಹಿಸಿದ್ದಾರೆ. ಯಾವುದೇ ಲಿಮಿಟ್ ಇರಲಿಲ್ಲ ಮಾತಾಡೋದಕ್ಕೆ, ಅಥವಾ ಇಂಥದ್ದೇ ಮಾತಾಡಬೇಕು ಅಂತ ಏನಿರಲಿಲ್ಲ. ಏನು ಬೇಕಾದರೂ ಹೇಳ್ಬೋದಿತ್ತು ಶಾಸಕರು, ಹೇಳಿ ಬಂದಿದ್ದಾರೆ. ರೂಪೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಶಾಸಕರುಗಳಿಗೆ ಇಂಥದ್ದೇ ಮಾತಾಡಿ, ಇದ್ರ ಬಗ್ಗೆನೇ ಮಾತಾಡಿ ಅಂತ ಎಲ್ಲೂ ಹೇಳಿರಲಿಲ್ಲ. ಸೊ ಏನು ಬೇಕಾದರೂ ಮಾತಾಡೋ ಅವಕಾಶ ಇತ್ತು. ಹಾಗಾಗಿ ಹಲವರು ಏನೇನೋ ಮಾತಾಡಿದ್ದಾರೆ ಅಂತ ಸುದ್ದಿ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ರೂಪೇಶ್? ಪ್ರಣೋತ್, ಶಾಸಕರಿಗೆ ಅದು ನಿಜಕ್ಕೂ ಕೂಡ ಎಲ್ಲಾ ವಿಚಾರವನ್ನ ಮಾತಾಡಿ ಅಂತಲೇ ಹೇಳಿರಲಿಲ್ಲ. ಅದೇ ರೀತಿಯಾಗಿ ಹೇಳಿದ್ರು ಕೂಡ ಸಿಎಂ ಬದಲಾವಣೆ ವಿಚಾರವಾಗಿ ಮಾತಾಡಿ ಅಂತಲೇ ಹೇಳಿರಲಿಲ್ಲ. ಆದ್ರೆ ಒಂದಿಷ್ಟು ವಿಚಾರದಲ್ಲಿ ಕೆಲವೊಂದಿಷ್ಟು ಶಾಸಕರು ಸಿಎಂ ಬದಲಾವಣೆ ವಿಚಾರವೂ ಕೂಡ ಮಾತಾಡಿದ್ರಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಕುಣಿಗಾಲ್ ರಂಗನಾಥ್ ಸೇರಿ ಡಿಕೆಶಿ ಆಪ್ತರು ಒಂದಿಷ್ಟು ಡಿಕೆಶಿ ಪರ ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಗಮನಿಸಿಕೊಳ್ಬೇಕು, ಯಾಕಂದ್ರೆ ಸೂಚ್ಯವಾಗಿ ಹೇಳಿದ, ನೇರವಾಗಿ ಸಿಎಂ ಬದಲಾಯಿಸಿ ಅಂತ ಹೇಳಿಲ್ಲ. ಡಿಕೆ ಶಿವಕುಮಾರ್ ಕೆಲಸ ಮಾಡಿದ ಎಲ್ಲರೂ ಕೂಡ ಗೊತ್ತಿದೆ. ಅವ್ರು ಏನೇನು ಮಾಡಿದ್ದಾರೆ, ಅಧಿಕಾರಕ್ಕೆ ಇಡಲು ಯಶಸ್ಸು ಪ್ರಯತ್ನ ಪಟ್ಟರು ಕೂಡ ಗೊತ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರು ಸ್ಥಾನಮಾನ ಕೊಡಬೇಕು. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ಗೆ ಸಾಕಷ್ಟು ಜನ ಶಾಸಕರು ಇಷ್ಟೇ ಅಂತಿಲ್ಲ, ಸುರ್ಜೇವಾಲಾ ಗೊತ್ತಾಗುತ್ತೆ. ಸುರ್ಜೇವಾಲಾ ಮುಂದೆ ಹೋಗಿ ಡಿಕೆಶಿಗೆ 100 ಜನ ಶಾಸಕರ ಬೆಂಬಲ ಇದೆ ಅಂತ ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ರಾಜ್ಯ ಉಸ್ತುವಾರಿ ಇದ್ದಾರೆ, ಗೊತ್ತೇ ಇರುತ್ತೆ. ಅವರು CLP ಸಭೆಯಲ್ಲೂ ಕೂಡ ಹಿಂದೆ ಇದ್ದಿದ್ರು. ಹೀಗಾಗಿ ಎಲ್ಲ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಡಿಕೆಶಿ ಕೂಡ ಬೆಂಬಲ ಹೆಚ್ಚಾಗಿದೆ ಅಂತ ಹೇಳಿ ಇಲ್ಲಿ ಕುಣಿಗಲ್ ರಂಗನಾಥ್ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಮೂಲಕವಾಗಿ ಕೆಲವೊಂದು ಶಾಸಕರು ಅಸಮಾಧಾನವನ್ನು ಹೇಳ್ಕೊಳ್ಳಿಕ್ಕೆ, ಕೆಲವೊಂದಿಷ್ಟು ಶಾಸಕರು ಪಕ್ಷದಲ್ಲಿ ಮರುದಾನ ಸಿಗ್ತಾ ಇಲ್ಲ ಅಂತ ಹೇಳ್ಕೊಳ್ಳಿಕ್ಕೆ, ಒಂದಿಷ್ಟು ಶಾಸಕರು ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಮಾಡಿ ಬಳಸ್ಕೊಂಡ್ರೆ, ಮತ್ತೊಂದಿಷ್ಟು ಶಾಸಕರುಗಳು ಇಲ್ಲಿ ಡಿಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡಿ ಸಿಎಂ ಅವರ ಬದಲಾವಣೆಗೆ ಆಗ್ರಹಿಸುವ ಒಂದು ಮನಸ್ಸನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಯಾಕಂದ್ರೆ ಡಿಕೆಶಿ ಆಪ್ತರಿಗೆ ಎಲ್ಲೂ ಕೂಡ ಅನುದಾನಗಳ ಕೊರತೆ ಆಗಿಲ್ಲ. ಯಾಕಂದ್ರೆ ಬಾಲಕೃಷ್ಣ ಅವರು, ಕುಣಿಗಲ್ ರಂಗನಾಥ್ ಅವರೆಲ್ಲೂ ಕೂಡ ಅನುದಾನ ಸಿಕ್ಕಿದೆ. ಹೀಗಾಗಿ ಇರ್ತಕ್ಕಂಥದ್ದು ಅಲ್ಲಿ ಅಧಿಕಾರ ಹೆಚ್ಚು ಪ್ರಮಾಣ ಸಿಗಬೇಕು ಅಂತ ಹೇಳಿ ಒಂದಿಷ್ಟು ಜನ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೂಡ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಅದೆಷ್ಟು ಜನ ಬೇರೆ ಬೇರೆ ವಿಚಾರ ಕೂಡ ಇಲ್ಲಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಣೋತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.